ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಸರ್ಕಾರ ಆದೇಶ ಮಾಡಿದಂತೆ ಫೀಲ್ಡ್ಗೆ ಇಳಿದ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗೊಡಚಿ ಭಾಗಕ್ಕೆ ಜಿಲ್ಲಾ ಪಂಚಾಯತ್ನ ತಾಲೂಕು ಪಂಚಾಯತ್ ಚುನಾವಣೆ ಸರ್ಕಾರ ಆದೇಶ ಮಾಡಿದಂತೆ ಫೀಲ್ಡ್ಗೆ ಇಳಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರ್ ಹಾಜಿ. ಈಗಾಗಲೇ ಸರ್ಕಾರ ಆದೇಶ ಮಾಡಿದಂತೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಡೆಯಲಿದೆ ಎಂದು ಆದೇಶ ಮಾಡಿದೆ. ಇದರ ಬೆನ್ನಲ್ಲೇ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯ ಜಹೂರ್ ಹಾಜಿ ತನ್ನ ಬೆಂಬಲಿಗರ ಜೊತೆ ಗೊಡಚಿ ಭಾಗಕ್ಕೆ ಪೂರ್ವಭಾವಿ ಸಭೆ ನಡೆಸಿದ್ದಾರೆ. ಈಗಾಗಲೇ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯ ಜಹೂರ್ ಹಾಜಿ ಗೊಡಚಿ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಗೆ ಭೇಟಿ ನೀಡಿ ಸಭೆ ನಡೆಸಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯ ಮತ್ತು ಅಧ್ಯಕ್ಷರಿಂದ ಜಿಲ್ಲಾ ಪಂಚಾಯತ್ನ ಒಂದು ಬಾರಿ ಸದಸ್ಯರಾಗಿ ಆಯ್ಕೆ ಮಾಡಿದ್ದೀರಿ. ಜನಪರ ಹಲವಾರು ಕಾರ್ಯವನ್ನ ಮಾಡಿದ್ದಾರೆ. ಈಗ ಮತ್ತೆ ಎರಡನೇ ಬಾರಿಗೆ ಪ್ರಯತ್ನ ನಡೆಸಿದ್ದಾರೆ. ಇದರ ಭಾಗವಾಗಿ ರಾಮದುರ್ಗದ ಶಾಸಕ ಅಶೋಕ್ ಪಟ್ಟಣ್ ಏನು ನಿರ್ಧಾರ ತೆಗೆದುಕೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಅಂಗವಾಗಿ ಎಲ್ಲ ನನ್ನ ಗ್ರಾಮದ ಹಿರಿಯರ ಕಾರ್ಯಕ್ರಮಗಳನ್ನು ನಮಸ್ಕರಿಸಿ ಇಲ್ಲಿ ನಡೆದಂತಹ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಹಾಗೂ ಸ್ನೇಹಿತರೇ, ಹಿರಿಯರೇ, ಕಿರಿಯರೇ, ನನ್ನ ಮಿತ್ರರೇ, ಈಗಾಗಲೇ ನಾವು ಬಂದ ವಿಷಯ ತಮ್ಮೆಲ್ಲರಿಗೂ ಗೊತ್ತೈತಿ. ಒಂದು ಸಾರಿ ನಾವು ಈ ಊರಿಂದ ಈ ನನ್ನ ಮತಕ್ಷೇತ್ರದಿಂದ ಗೊಡಚಿ ಮತಕ್ಷೇತ್ರದಿಂದ ಅತಿ ಹೆಚ್ಚಿನ ಮತವನ್ನು ಪಡೆದಂತಹ ಯಾವುದಾದ್ರೂ ಸುಲ್ಗೂರು ಗ್ರಾಮಕ್ಕೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದ್ರೆ ಪ್ರತಿಯೊಂದು ಸಲಾನು MLA ಇಲೆಕ್ಷನ್ದಾಗ ನೋಡ್ರಿ, ನೀವು ಬಿಕ್ಕುಲರ್ ಆಗಿರ್ತೈತಿಲ್ಲ, ಹೆಚ್ಚುವರಿಗಾರ ಆಗಿರ್ತೈತಿ. ನನ್ನ ಇಲೆಕ್ಷನ್ದಾಗ ಮಾತ್ರ 100 ಓಟಗಳನ್ನು ಹೆಚ್ಚು ಕೊಟ್ಟರೆ ಅದಕ್ಕೆ ನಾನು ಆಗಿರ್ತೀನಿ ಅಂತ ಹೇಳಿ ಆಗಲೇ ನಮ್ಮ ಪಾಂಡಪ್ಪನ ಹೇಳಿದ ಹಾಗೆ ತಾವು ಇನ್ನೊಮ್ಮೆ ನನಗೆ ಆಶೀರ್ವಾದ ಮಾಡ್ರಿ ಅಂತ ಕೇಳ್ಕೊಳ್ಳಿಕ್ಕೆ ಬಂದಿನಿ. ನಾವು ಕರೆದಾಗ ಬಂದ ನಮ್ಮ ಅಶೋಕ್ ಪಟ್ಟಣ್ ಅವರಿಗೆ ಇನ್ನೊಂದ್ಸಲ ಅವರಿಗೆ ಟ್ರೀಟ್ ನೋಡ್ರಿ ಅಂತ ಹೇಳಿ ಟ್ರೀಟ್ ಕೊಡ್ಸುವಂತ ವ್ಯವಸ್ಥೆ ಮಾಡ್ರಿ ಅಂತ ತಮ್ಮ ಕಾಲಿಗೆ ನಮಸ್ಕರಿಸಿ ನನ್ನ ಮಾತಿಗೆ